ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ನಾವು ಇವಾಗ ಬಂದಿದ್ದೀವಿ ಮೈಸೂರು ಕಡೆಗೆ. ಮೈಸೂರೆಲ್ಲ ಯಾರು ನೋಡದೇ ಇರೋರೇ ಇಲ್ಲ, ಎಲ್ಲ ನೋಡಿರ್ತಾರೆ. ಬಟ್ ಏನು ಮಾಡ್ತಾರೆ, ಈಗ ನಾವು ಬಂದಿರೋದು ಮಾನ್ಸೂನ್ ಸೀಸನಲ್ಲಿ ಮೈಸೂರು ಹೆಂಗಿದೆ, ಬರಚುಕ್ಕಿ ಹೆಂಗಿದೆ, ಗಗನಚುಕ್ಕಿ ಹೆಂಗಿದೆ, ಆ್ಯಂಡ್ ನಮ್ಮ ಶಿವನ ಸಮುದ್ರ ಹೆಂಗಿದೆ ಅಂತ ನೋಡೋಕ್ಕೆ ಬಂದಿದ್ದೀವಿ. ಏನಂತ ಹೇಳಿದ್ರೆ, ಇದೊಂದು ವಿಶೇಷತೆ. ಈ ಪರ್ಟಿಕ್ಯುಲರ್ ಸೀಸನಲ್ಲಿ ಅಂದರೆ ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಒಳ್ಳೆ ಮಳೆ ಬರುತ್ತೆ. ಸೊ ಮಳೆ ಇರೋದ್ರಿಂದ ನೀರು ತುಂಬಿ ಉಕ್ಕಿ ಹರಿಯುತ್ತೆ. ಸೊ ನೀರು ಹೆಂಗೆ ಹರಿಯುತ್ತೆ, ಯಾವ ಥರ ಹರಿಯುತ್ತೆ, ನಿಜವಾಗ್ಲೂ ಹೆಂಗಿದೆ, ಆ ವ್ಯೂನ ನೋಡೋಣ, ನಿಮಗೂ ತೋರಿಸೋಣ ಅಂತ ನಾನು ಆಸೆ ಬಿದ್ದು ನಮ್ಮ ಫ್ಯಾಮ್ಲಿನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಬನ್ನಿ, ಮಿಕ್ಕಿದ್ನ ಅಲ್ಲಿ ಮಾತಾಡೋಣ. इथं बघा. ಗೈಸ್, ವಾಸು ಹೋಟ್ಲಲ್ಲಿ ಫಸ್ಟ್ ಕ್ಲಾಸ್ ಆಗಿರೋ ಮಸಾಲೆ ದೋಸೆ, ಸೆಟ್ ದೋಸೆ, ಪೂರಿ ಸರಿಯಾಗಿ ತಿನ್ಬಿಟ್ಟು ತಟ್ಟೆಲಿರೋ ಒಂದು ಸ್ವಲ್ಪ ಚಟ್ನಿನೂ ಬಿಡದೆ ನೆಕ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಬರಚುಕ್ಕಿಗೆ. ಏನಂತ ಹೇಳಿದ್ರೆ, ಸ್ವಲ್ಪ ವೀಕೆಂಡ್ ಇರೋದ್ರೆ ಟ್ರಾಫಿಕ್ ಇದೆ, ಅದು ಏನು ಮಾಡೋಕ್ಕಾಗಲ್ಲ, ನಮ್ಮಂಥವರೆಲ್ಲ ಬರ್ತಾ ಇರ್ತಾರಲ್ವ. ಹಾಗಾಗಿ ಕಾಮನ್ ಟ್ರೈ ಮಾಡೋಣ ಬನ್ನಿ. ಮುಂದಕ್ಕೆ ಹೆಂಗಿದೆ ಟ್ರಾಫಿಕ್ಕು, ಹೆಂಗಿದೆ ಬರಚುಕ್ಕಿ ನೋಡೋಣ ಬನ್ನಿ. ನೋಡಬೇಕಲ್ಲ ನಿಮಗೆಲ್ಲ. ಹಾಗಾಗಿ ಈಗ ಸ್ಟ್ರೈಟ್ ಶಿವನ ಸಮುದ್ರದಿಂದ ಅಕ್ಕಪಕ್ಕ ಬರಚುಕ್ಕಿ ಇದೆ, ಓಕೆ, ಮತ್ತು ಗಗನಚುಕ್ಕಿ ಇದೆ. ಎರಡು ನಾನು ನೋಡೋಕೆ ಹೋಗ್ತಾ ಇದ್ದೀವಿ. ಏನು ಜಸ್ಟ್ ಒಂದು 10-14 ಕಿಲೋಮೀಟರ್ಸ್ ಡಿಫ್ರೆನ್ಸಲ್ಲಿ ಇದೆಯಂತೆ. ಅಂಡ್ ಈಗ ನಾನು ಅವಾಗಲೇ ಹೇಳಿದಂಗೆ ಸೀಸನ್ ಆಗಿರೋದ್ರಿಂದ ನಾವು ನೋಡಲೇಬೇಕು. ಜನಕಪುರ ರೂಟಿಂದ ಹೋಗ್ತಾ ಇದ್ದೀವಿ ನಾವು. ಮೈಸೂರು ರೋಡ್ ತೊಗೊತಲ್ಲ, ಮೈಸೂರು ರೋಡ್ ತೊಗೊಂಡ್ರೆ ಎಕ್ಸ್ಪ್ರೆಸ್ ವೇ ಇದೆ. ಅಲ್ಲಿಂದ ಈ ಕಡೆ ಕನೆಕ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ದೂರ ಇದೆ. ಹಾಗಾಗಿ ಎರಡು ವಿಷಯ, ಒಂದು ಟೋಲ್ ಅವಾಯ್ಡ್ ಮಾಡ್ಬೋದು, ಒಂದು ಒಳ್ಳೆ ಸೀನಿಕ್ ವ್ಯೂನು ಸಿಗುತ್ತೆ. ಬನ್ನಿ ಮುಂದಕ್ಕೆ ಹೋಗಿ ನೋಡೋಣ. ಆಮೇಲೆ ಮುಂದಕ್ಕೆ ಹೋಗ್ಬೇಕಾದ್ರೆ ನಮಗೊಂದು ಎಂಟ್ರೆನ್ಸ್ ಸಿಗುತ್ತೆ, ಬರಚುಕ್ಕಿಗೆ ಎಂಟ್ರೆನ್ಸು. ಅಲ್ಲಿ 20 ರೂಪಾಯಿ ತೊಗೊಂಬಿಡ್ತಾರೆ ಒಳಗೆ, ಕಾರಿಗೆ ಎಂಟ್ರೆನ್ಸ್ ಅಂತ. ನಾವು ಎಂಟ್ರೆನ್ಸ್ ಕೊಟ್ಟಮೇಲೆ ನಾವೆಲ್ಲ ಒಳಗೆ ಘಾಟ್ ಸೆಕ್ಷನ್ ಒಳಗೆ ಹೋದಂಗೆ ಹಂಗೆ ಹೋಗ್ತಾ ಇರ್ತೀವಿ. ಇಲ್ಲಿ ನೀವು ಅಂದ್ಕೊಂಡಿರ್ತೀರ ಯಾವುದೇ ರೀತಿ ನವಿಲು ಜಿಂಕೆ ಎಲ್ಲ ಈಗ ಕಾಣಿಸಲ್ಲ, ಬಂಡೀಪುರದಲ್ಲಿ ಕಾಣಿಸೋ ಥರ. ಇಲ್ಲಿ ಏನಿದ್ರು ಒಂದು ಸೀನಿಕ್ ವ್ಯೂ ಅಷ್ಟೇ. ಒಂದು ಒಳ್ಳೆ ರೋಡ್ ಇರುತ್ತೆ, ಆ ರೋಡಲ್ಲಿ ಸೂಪರಾಗಿ ಡ್ರೈವಿಂಗ್ ಮಾಡ್ಬೋದು. ತುಂಬ ದೂರ ಇದೆ ಅಂತ ಅಂದ್ಕೊಂಬಿಡ್ಬೇಡಿ, ಸ್ವಲ್ಪ ದೂರದಲ್ಲಿ ಹೋದಾಗಲೇ ನಿಮಗೆ ಆ ಫಾಲ್ಸ್ ಸಿಕ್ಕತ್ತೆ. ಹಾಗಾಗಿ ನಾವು ಹಂಗೆ ಅಂದ್ಕೊಂಡ್ವಿ ದೂರ ಇದೆ ಅಂತ, ಆ ಥರ ಎಲ್ಲ ಏನಿಲ್ಲ. ಬನ್ನಿ ಒಳ್ಳೆ ವ್ಯೂ ನೋಡಿಕೊಂಡು ಹಂಗೆ ಮುಂದಕ್ಕೆ ಹೋಗೋಣ. ಏನಂತ ಹೇಳಿದ್ರೆ, ನಾವು ಹೋಗಿದ್ದಾಗ ಮಾನ್ಸೂನ್ ಸೀಸನ್, ಮಳೆ ಪಟ ಬೀಳ್ತಾ ಇರುತ್ತೆ, ಸ್ಟಾಪ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಳ್ಳೆ ಚೆನ್ನಾಗಿ ತಣ್ಣ ಗಾಳಿ ಇತ್ತು, ಎಂಜಾಯ್ ಮಾಡ್ಕೊಂಡು ಮುಂದಕ್ಕೆ ಹೋದ್ವಿ. ನೋಡಿ, ನೀವು ನೋಡ್ಬೋದು ಇಲ್ಲಿ ಎಂಟ್ರೆನ್ಸಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹಂಗೆ ಹೋಗ್ತಾನೇ ಇದ್ದೀವಿ. ಹೋಗ್ತಾ ಇದ್ದಾಗ ಇಲ್ಲೊಂದು ಸ್ಮಾರಕ, ಬರಚುಕ್ಕಿ ಬಗ್ಗೆ ಡೀಟೇಲ್ಡಾಗಿ ಬರೆದಿರ್ತಾರೆ. ಇದನ್ನು ಶಿವನ ಸಮುದ್ರ, ಬರಚುಕ್ಕಿ, ಇದು ಯಾರು ಬರ್ಸಿದ್ರು ಅವ್ರ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ನೀವು ಆರಾಮಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ಓದ್ಕೊಳ್ಳಿ, ಓಕೆ. ಸೊ ಇಲ್ಲಿಂದ ಮುಗಿಸ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಮಾನ್ಸೂನ್ ಟೈಮಲ್ಲಿರೋ ಬರಚುಕ್ಕಿಗೆ ಹೋಗ್ತಾಯಿದ್ವಿ. ಜನ ನಾವು ಹೋದಾಗ ಕಡಿಮೆನೇ ಇದ್ದರು. ಆಮೇಲೆ ಬಂದರು ಸಿಕ್ಕಾಪಟ್ಟೆ ಜನ ಬಂದರು, ನಮಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ. ಹಾಗಾಗಿ ನಾವು ಅಲ್ಲಿಂದ ಎಸ್ಕೇಪ್ ಆಗೋದ್ವಿ. ಅದಕ್ಕಿಂತ ಮುಂಚೆ ನೋಡಿ, ಬರಚುಕ್ಕಿಗೆ ಹೋಗಬೇಕಾಗಿತ್ತು. ಫಸ್ಟ್ ಕ್ಲಾಸ್ ವ್ಯೂ. ಇದರಲ್ಲಿ ಎರಡು ವಿಷಯ ಒಂದು ಹೇಳಲೇಬೇಕು. ಏನಂತ ಹೇಳಿದ್ರೆ, ನಾವಿಲ್ಲಿ ಬಂದಿದ್ದೀವಲ್ಲ, ಇಲ್ಲಿವರೆಗೂ ಮಾತ್ರ ಫ್ರೀ. ಅಂದರೆ ನೀವು ಈಸಿಯಾಗಿ ಬರಚುಕ್ಕಿನ ನೋಡ್ಬೋದು ಇಲ್ಲಿಂದನೂ. ನಿಮಗೆ ಅಷ್ಟು ಚೆನ್ನಾಗಿರೋ ವ್ಯೂ ಸಿಕ್ಕಲ್ಲ, ಬಟ್ ಪರವಾಗಿಲ್ಲ, ಟು ಅನ್ ಎಕ್ಸ್ಟೆಂಟ್ ನೋಡ್ಬೋದು. ಆದರೆ ನೀವಿಲ್ಲೊಬ್ರು ನಿಂತ್ಕೊಂಡಿರ್ತಾರೆ ನೋಡಿ, ಈ ಸಾಹೇಬ್ರ ಹತ್ರ 10 ರೂಪಾಯಿ ಒಬ್ಬೊಬ್ಬರಿಗೆ, 10 ರೂಪಾಯಿ ಕೊಟ್ಬಿಟ್ಟು ಹತ್ತಿರದಿಂದ ನೋಡೋಕ್ಕೆ ಹೋಗ್ಬೋದು. ಸೊ ನಾವು ಅದನ್ನೇ ಎಂಟ್ರೆನ್ಸ್ ಫೀಸ್ ಕೊಟ್ಬಿಟ್ಟು ಬರಚುಕ್ಕಿನ ಹತ್ತಿರದಿಂದ ನೋಡೋಣ ಅಂತೇಳ್ಬಿಟ್ಟು ಹೋದ್ವಿ. ಇಲ್ಲಿ ಏನಂತ ಹೇಳಿದ್ರೆ, ಮುಂಚೆ ಎಲ್ಲ ಕೆಳಗವರೆಗೂ ಬಿಡ್ತಾಯಿದ್ರು ನೀರಲ್ಲಿ ಆಟ ಆಡೋಕ್ಕೆ, ಈಗ ಬಿಡ್ತಾ ಇಲ್ಲ. ಹಾಗಾಗಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಸ್ವಲ್ಪ ದೂರದವರೆಗೂ ಬಿಡ್ತಾರೆ, ಆಮೇಲೆ ಬಿಡಲ್ಲ, ಸ್ಟಾಪ್ ಮಾಡ್ತಾರೆ. ಸಿಕ್ಕಾಪಟ್ಟೆ ವಾಟರ್ ಫಾಲ್ಸು. ಅಂದರೆ ನಿಮಗೆ ಹತ್ತಿರದಲ್ಲಿ ನೋಡೋಷ್ಟು ವ್ಯೂ ಇರಲ್ಲ, ಸ್ವಲ್ಪ ದೂರದಿಂದ ನೋಡ್ತೀರಾ. ಅಂದರೆ ಮೇಲಿರೋ ವ್ಯೂಗೂ ಇಲ್ಲಿರೋ ವ್ಯೂಗೂ ತುಂಬ ವ್ಯತ್ಯಾಸ ಇದೆ. ಮೇಲಂತ ಹೇಳಿದ್ರೆ ನಿಮಗೆ ಸ್ವಲ್ಪ ದೂರದಿಂದ ಕಾಣುತ್ತೆ, ಇದು ಹತ್ತಿರ ಇರೋದ್ರಿಂದ 10 ರೂಪಾಯಿ ಬೇರೆ ಪೇ ಮಾಡಿದ್ದೀವಲ್ವ, ಹಾಗಾಗಿ ಇರೋದ್ರಿಂದ ನಾವು ಆ ಥರದಲ್ಲಿ ಹೋಗಿ ನೋಡಿದ್ವಿ. ಇಲ್ಲಿ ನಿಮಗೆ ವಾಪಸ್ ಮುಗಿಸ್ಕೊಂಡು ಬರಬೇಕಾದ್ರೆ ಸಣ್ಣ ಶಾಪಿಂಗು, ಯಾಕಂದರೆ ಮೇಲೆ ಕೆಳಗೆ ಹತ್ತಿರ್ತೀವಲ್ಲ, ಏನಾದರೂ ಒಂದು ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಹಾಗಾಗಿ
ಅಲ್ಲಿ ನಿಮಗೆ ಜೋಳ ಸೌತೆಕಾಯಿ ಏನಾದರೂ ಇರುತ್ತೆ, ಬಾಯಿನ ಕಚ್ಕ ಮುಚ್ಕ ಅಂದ್ಕೊಂಡು ಏನಾದ್ರು ತಿನ್ಕೊಂಡು ಹಂಗೆ ಮುಂದಕ್ಕೆ ಬರ್ತಾ ಇರ್ಬೋದು. ಹುಷಾರು, ಕೋತಿಗಳಿವೆ. ನಮ್ಮ ಆಂಜನೇಯ ಅವ್ರು ಸುಮ್ಮನೆ ಇರಲ್ಲ, ಅವ್ರು ಏನಾದರೂ ಕಿತ್ಕೊಂಡು ಹೋಗ್ತಾ ಇರ್ತಾರೆ, ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿಂದ ಏನಾದರೂ ಒಂದು ತಗೊಂಡು ತಿನ್ಕೊಂಡು ವಾಪಸ್ ನಮ್ಮ ಬರಚುಕ್ಕಿಯ ಕೆಲಸ ಮುಗೀತು. ನೆಕ್ಸ್ಟ್ ಗಗನಚುಕ್ಕಿ ನೋಡಿ ಬಂದ್ವಿ. ಗಗನಚುಕ್ಕಿಗೆ ಬರಚುಕ್ಕಿಗೂ ಗಗನಚುಕ್ಕಿಗೂ ತುಂಬ ವ್ಯತ್ಯಾಸ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಸೀನಿಕ್ ವ್ಯೂವು, ಇಲ್ಲಿ ಟು ಅನ್ ಎಕ್ಸ್ಟೆಂಟ್ ಅಷ್ಟು ನಿಮಗೆ ಸ್ಯಾಟಿಸ್ಫೈ ಆಗೋಲ್ಲ, ಬಟ್ ಪರವಾಗಿಲ್ಲ ನೋಡ್ಬೋದು. ಇಲ್ಲೂ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾವು ಹೋಗಬೇಕಾದ್ರೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತು, ಹಾಗಾಗಿ ನಾವು ಸ್ವಲ್ಪ ದೂರದಿಂದ ನೋಡಿದ್ವಿ, ಒಳಗೆ ಯಾರಿಗೂ ಬಿಟ್ಟಿಲ್ಲ. ಸೊ ನಾವು ಒನ್ಸ್ ಅಪಾನ್ ಎ ಟೈಮ್ ಬರಬೇಕಾದ್ರೆ ನಾವು ಕೆಳಗರು ಹೋಗಿ ನೋಡ್ಕೊಂಬಂದಿದ್ವಿ, ಬಟ್ ಆದರೆ ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಒಂದು ಎರಡನೇದ ಕನ್ಸ್ಟ್ರಕ್ಷನ್ ವರ್ಕ್ ಇರೋದ್ರಿಂದ ನಮಗೆ ಒಳಗೂ ಬಿಟ್ಟಿಲ್ಲ. ಇಲ್ಲೊಂಥರ ಆ್ಯಂಫಿ ಥಿಯೇಟ್ರ್ ಟೈಪ್ ಮಾಡಿದ್ದಾರೆ. ನೀವು ನೆಕ್ಸ್ಟು ಒಂದು 3-4 ಮಂತ್ಸಲ್ಲಿ ಹೋಗಿ ನೋಡಿದ್ರೆ ಒಳ್ಳೆ ಆ್ಯಂಫಿ ಥಿಯೇಟ್ರಲ್ ಥರ ಮಾಡಿರ್ತಾರೆ. ನೀವು ನೋಡ್ಬೋದು, ಒಳ್ಳೆ ಲುಕ್ ಇರುತ್ತೆ. ನಿಮಗೆ ನೀರು ತುಂಬಿ ಚಿಮಿಕಿ ಹರಿತಾ ಇರುತ್ತೆ, ನೀವು ಆರಾಮಾಗಿ ಅದನ್ನು ವ್ಯೂನ ಎಂಜಾಯ್ ಮಾಡ್ಬೋದು. ಬಹುಶಃ ಇಲ್ಲಿಗೆ ಅದು ಕಟ್ ಆಗುತ್ತೆ, ಅಂದರೆ ಇದಕ್ಕೆ ಮುಂದೆ ಇರಲ್ಲ ಅನಿಸ್ತಾ ಇದೆ ನನ್ನ ಪ್ರಕಾರ. ಯಾಕಂದರೆ ಅಲ್ಲಿ ಆಲ್ರೆಡಿ ಸ್ಟಾಪ್ ಮಾಡಿದರು, ಕನ್ಸ್ಟ್ರಕ್ಷನ್ ವರ್ಕ್ ಇರೋದ್ರಿಂದ ಅಲ್ಲಿ ಮುಂದಕ್ಕೆ ಹೋಗಿ ಬಿಡದೆ ನಾವು ಅಲ್ಲಿಗೆ ಅದು ಸ್ಟಾಪ್ ಮಾಡಿ ಅದನ್ನ ಎಂಡ್ ಮಾಡಿದರು. ಫೈನ್, ಅದು ಮುಗಿಸ್ಕೊಂಡು ಬಿಡ್ತೀವಾ, ತಲಕಾಡಿಗೆ ಹೋಗೇ ಬಿಟ್ವಿ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ತಲಕಾಡಿಗೆ ಹೋಗಿದ್ವಿ. ಏನಂತ ಹೇಳಿದ್ರೆ, ಇಲ್ಲಿ ಒನ್ಸ್ ಅಪಾನ್ ಎ ಟೈಮ್ ನೀವು ನೋಡಿರೋದಷ್ಟು ಮಣ್ಣು ಕಾಲಿಟ್ಟಿದ ತಕ್ಷಣ ಬೀಚಿನ ಟೈಪ್ ಆ ಥರ ಇಲ್ಲ. ಅದೇನಾಗಿದೆಯೋ ಗೊತ್ತಿಲ್ಲ, ತೀರ್ಮಾನ ಕಡಿಮೆ ಇದೆ. ಬಟ್ ಆದರೂ ಪರವಾಗಿಲ್ಲ. ನಾವೊಂದು ತೆಪ್ಪ ಸರ್ವಿಸ್ನ ತೊಗೊಂಡ್ವಿ. ಆ ತೆಪ್ಪ ಸರ್ವಿಸ್ ಏನಂತ ಹೇಳಿದ್ರೆ, ಒಂದು ಬೋಟಿಗೆ 250 ರೂಪಾಯಿ ತೊಗೊತಾರೆ. ಅಂದರೆ ನೀವು ಆರಾಮಾಗಿ 4 ಜನ ಹೋಗ್ಬೋದು ಆ ಬೋಟಲ್ಲಿ. ಸೊ 100 ರೂಪಾಯಿನೂ ಇದೆ, 250 ರೂಪಾಯಿನೂ ಇದೆ. 100 ರೂಪಾಯಿ ಅಂತ ಹೇಳಿದ್ರೆ ಸ್ವಲ್ಪ ದೂರದವರೆಗೂ ಹೋಗ್ತಾರೆ. 250 ರೂಪಾಯಿ ಅಂತ ಹೇಳಿದ್ರೆ ಒಂದು ಟು ಅನ್ ಎಕ್ಸ್ಟೆಂಟ್ ಒಂದು ಕಾರ್ನರ್ವರೆಗೂ ಕರ್ಕೊಂಡು ಹೋಗ್ತಾರೆ. ಎಷ್ಟು ದೂರ ಹೋದ್ಮೇಲೆ ಅಷ್ಟು ದೂರ ಹೋಗದೆ ಇರ್ತೀವಿ ನಾವು, ಹಾಗಾಗಿ 250 ರೂಪಾಯಿ ಕೊಟ್ಬಿಟ್ಟು ನಡಿ ಗುರು, ನಿನಗೆ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನೀನು ತಳ್ಳೋಕ್ಕಾಗುತ್ತೆ ತಳ್ಳು ಅಂತ ಹೇಳ್ಬಿಟ್ಟು ಬೋಟಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ಫಸ್ಟ್ ಕ್ಲಾಸ್ ಆಗಿರೋ ವ್ಯೂವು, ನೀರು ಸಿಕ್ಕಾಪಟ್ಟೆ ತುಂಬ ಹರಿತಾ ಇತ್ತು, ಹಾಗಾಗಿ ನಾವು ಒಂದು ಕಾರ್ನರ್ವರೆಗೂ ಕರ್ಕೊಂಡು ಹೋದ್ವಿ. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ನಿಮಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇರ್ತಾರೆ. ಈ ತೆಪ್ಪನ ತಳ್ತಾರಲ್ವ, ಅದನ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾರೆ. ಇಟ್ಸ್ ನಾಟ್ ಅಂದರೆ ನೀರು ಬರೋ ಡೈರೆಕ್ಷನ್ಗೆ ಹೋಗ್ತಾ ಇರಲ್ಲ, ನೀರು ಆಪೋಸಿಟ್ ಡೈರೆಕ್ಷನಲ್ಲಿ ಅವನು ತಳ್ಳಬೇಕಾಗತ್ತೆ. ಅಯ್ಯಪ್ಪ ಪಾಪ ಕಷ್ಟ ಬಿದ್ದು ತಳ್ಳುತ್ತಾರೆ, ಬಟ್ ನಾವೇನೂ ಮಾಡೋಕ್ಕಾಗಲ್ಲ. ನಾವು ಅವ್ರ ಹತ್ರ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಂಗೆ ಬಂದ್ವಿ. ಏನಂತ ಹೇಳಿದ್ರೆ, ಇಲ್ಲಿ ಹೋದ್ಮೇಲೆ ಒಂದಷ್ಟು ದೂರದಲ್ಲಿ ನೀವು ತಿರುಗಿ ನೋಡಿದ್ರೆ ನಾವು ಇಷ್ಟು ದೂರ ಬಂದ್ವಾ ಅಂತ ಅನಿಸುತ್ತೆ. ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಒಳ್ಳೆ ಮಜಾ ಬಂತು. ಏನಂತ ಹೇಳಿದ್ರೆ, ಮಕ್ಕಳು ಫಸ್ಟ್ ಟೈಮ್ ತೆಪ್ಪಾದಲ್ಲಿ ಬಂದಿದ್ದು, ಹಾಗಾಗಿ ಅವರು ಹೆಂಗೆ ಬಡ್ಕೊತಿದ್ರು ಅಂತ ಹೇಳಿದ್ರೆ, ಎಲ್ಲೋ ಅಲ್ಲಿರೋಂಥ ಕಾವೇರಿ ನದಿನೇ ನಮ್ಮದು ಅನ್ನೋ ಥರ ಬಡ್ಕೊತಿದ್ರು. ನಾವು ಮಾತ್ರ ಅಂತ ಅಂದ್ಕೊಂಡ್ವಿ, ಇಲ್ಲವೇ ಇಲ್ಲ. ಅಕ್ಕಪಕ್ಕ ತೆಪ್ಪದಲ್ಲಿ ಬಂದಿರೋರೆಲ್ಲ ಹಂಗೆ ಬಡ್ಕೊತಿದ್ರ. ಈ ಸಾಲದ ಇದಕ್ಕೆ ಇವ್ರಿಗೆ ಜೋಶ್ ಮೇಲೆ ಜೋಶ್ ಬಂದ್ಬಿಡ್ತು, ಇವರು ಬಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇರಲಿ, ಅಲ್ಲಿ ಮುಂದಕ್ಕೆ ಹೋದ್ಮೇಲೆ ಒಳ್ಳೆ ಮಜಾ. ರೌಂಡ್ ಮೇಲೆ ರೌಂಡು ತಿರುಗಿಸಿದ್ರು ಅಷ್ಟೊಂದು ತಿರುಗಿಸಿದ್ರು. ತಲೆ ಅಂತೂ ಬಾಯಾನಕ ಸುತ್ತಬಿಡ್ತು, ವಾಂತಿ ಬರೋದು ಮಾತ್ರ ಒಂದು ಬ್ಯಾಲೆನ್ಸ್ ಇತ್ತು, ಆ ಲೆವೆಲ್ಗೆ ಅದಾದಮೇಲೆ ನಾವು ಮುಂದಕ್ಕೆ ದೇವಸ್ಥಾನ ಎಲ್ಲ ನಿಮಗೆ ತೋರಿಸ್ಬೇಕಂತ ಡಿಸೈಡ್ ಮಾಡಿದ್ವಿ. ಬನ್ನಿ ಮುಂದಕ್ಕೆ ಹೋಗಿ ಅಕ್ಕಪಕ್ಕದಲ್ಲಿರೋ ನಮ್ಮ ಮರಳಿನ ದೇವಸ್ಥಾನಗಳನ್ನ ನೋಡೋಣ. ಅದಾದಮೇಲೆ ನಾವು ಕೆಳಗಡೆ ಗಾಡಿನ ಪಾರ್ಕ್ ಮಾಡಿರೋ ಜಾಗದಲ್ಲಿ ಬಂದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ವೈದ್ಯನಾಥೇಶ್ವರ ದೇವಸ್ಥಾನ ಇತ್ತು. ಕಮಾನ್, ನಾವು ಆ ವೈದ್ಯನಾಥೇಶ್ವರ ದೇವಸ್ಥಾನದೊಳಗೆ ಎಂಟ್ರ್ ಕೊಟ್ವಿ. ಇಲ್ಲಿ ಒಂದು ಅದ್ಭುತವಾಗಿರೋ ವಿಷಯನ ಹೇಳಲೇಬೇಕು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಇದೆಲ್ಲ ಮುಚ್ಚೋಗ್ಬಿಟ್ಟಿತ್ತು ಮಣ್ಣಲ್ಲಿ. ಇದನ್ನು ತುಂಬ ಡೀಟೇಲ್ಡಾಗಿ ಯೋಚನೆ ಮಾಡಿ ಮಣ್ಣಿಂದ ಅಗದಿ ತೆಗೆದಿದ್ದಾರೆ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವಿಲ್ಲಿ ನೋಡ್ಬೋದು, ಈ ದೇವಸ್ಥಾನ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಪ್ರಶಾಂತವಾಗಿರುತ್ತೆ. ನಿಮಗೆ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಕೇಳಿದ್ನೆಲ್ಲ ಸಿಗುತ್ತಪ್ಪ ಅಂತ ಅಂದ್ಕೊಂಡ್ರೆ ಸಿಗುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಹೇಳಬೇಕು ನೋಡಿ. ಇಲ್ಲಿ ಸ್ಕಲ್ಪ್ಚರಲ್ಲಿ ನಿಮ್ಗೆ 2 ರಿಂಗ್ನ ನೋಡ್ಬೋದು. ಇದು ರೈಟ್ಗೂ ಇದೆ, ಲೆಫ್ಟ್ಗೂ ಇದೆ. ಈ ರಿಂಗ್ ಏನಂತ ಹೇಳಿದ್ರೆ,
ನೀವು ಅಂದ್ಕೊಂಡಿರೋ ಥರ ಕಲ್ಲಲ್ಲಿ ಕೆತ್ತಿರೋವಂಥದ್ದೇ ರಿಂಗ್ ಇದು ಆ್ಯಕ್ಚುಲಿ 5 ಇತ್ತಂತ. ಇವರು ಕೆತ್ತನೆ ಅಂದರೆ ಇವರು ಅಗಿಬೇಕಾದ್ರೆ ಅದು ಒಡೆದೋಗಿ 2 ಮಾತ್ರ ಸಿಕ್ಕಿದೆ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ ಸ್ಕಲ್ಪ್ಚರು. ಇದೇ ರೀತಿ ಆ ಕಡೆ ಲೆಫ್ಟಲ್ಲೂ ಇತ್ತು, ರೈಟಲ್ಲಿ ಇತ್ತು. ಲೆಫ್ಟಲ್ಲಿ ಅಗಿಬೇಕಾದ್ರೆ ಅದು ಫುಲ್ಲಾಗಿ ಹೋಗ್ಬಿಟ್ಟಿದೆ, ರೈಟಲ್ಲಿ 2 ರಿಂಗ್ ಮಾತ್ರ ಸಿಕ್ಕಾಕೊಂಡಿದೆ, ಅಂದರೆ ಸಿಕ್ಕಿದೆ. ಇನ್ನು 3 ರಿಂಗು ಅಗಿಬೇಕಾದ್ರೆ ಕಟ್ಟಾಗಿ ಹೋಗ್ಬಿಟ್ಟಿದೆ. ಫೈನ್. ನಾವು ಮುಂದಕ್ಕೆ ಹೋಗ್ತಾ ಇದ್ದಂಗೆ ನಿಮಗೊಂದು ವಿಷಯ ಹೇಳಲೇಬೇಕು. ಇಲ್ಲಿ ಮರಳೇಶ್ವರ ದೇವಸ್ಥಾನ ಮತ್ತು ಅಕ್ಕಪಕ್ಕದಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದೆ. ಇಲ್ಲಿ ನೀವು ನೋಡ್ಬೋದು, ನಿಜವಾಗ್ಲೂ ನೀವು ಬೀಚಲ್ಲಿ ನಡೆದಿರೋ ಥರನೇ ಅನಿಸುತ್ತೆ. ಮತ್ತು ಇನ್ನೊಂದು ತುಂಬ ಒಳ್ಳೆಯ ವಿಷಯ ಏನಂತ ಹೇಳಿದ್ರೆ, ಇವರು ನಿಮಗೆ ನಡ್ಕೊಂಡು ಹೋಗೋದಕ್ಕೆ ಕಾಲ್ದಾರಿ ಮಾಡಿದ್ದಾರೆ. ಆ ಕಾಲ್ದಾರಿ ಅಂತ ಹೇಳಿದ್ರೆ ನಿಮಗೆ ಮಳೆ ಬರದೇ ಇರಲಿ, ಮಳೆ ಬಂದಾಗ ನೀವು ನೆನೆದೇ ಇರಲಿ ಅಂತ ಕಾಲ್ದಾರಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ವಿಶೇಷತೆ ಏನಂತ ಹೇಳಿದ್ರೆ, ಒಂದೊಂದು 5 ರೂಪಾಯಿ ಕೊಟ್ಟರೆ ಮಣ್ಣು ಕೊಡ್ತಾರೆ. ಇದು ನಿಮಗೆ ಒಂದು 3 ಸತಿ ನಿಮ್ಮ ತಲೆಯಿಂದ ಕ್ಲಾಕ್ ವೈಸಲ್ಲಿ ತಿರುಗಿಸಿ ಅಲ್ಲಿ ಹಾಕಿದ್ರೆ ದೃಷ್ಟಿ ಹೋಗುತ್ತಂತೆ. ನಾವು ಅದನ್ನು ಇಷ್ಟು ದೂರ ಬಂದಿದ್ದೀವಿ, ಅದು ಮಾಡದೆ ಬಿಡ್ತೀವ, ಅದು ಡೆಫಿನೆಟಾಗಿ ಮಾಡಿದ್ವಿ, ಚೆನ್ನಾಗಿ ಉರಿತಾ ಇತ್ತು. ಹಾಗಾಗಿ ನಮಗಿದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀವು ಇಲ್ಲಿ ಬಂದಮೇಲೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ, ಹಾಕಿ. ಓಕೆ, ರೈಟ್ ಸೈಡ್ ಆ್ಯಂಡ್ ಕ್ಲಾಕ್ ವೈಸ್. ಎಸ್ ನೋಡಿ, ಕ್ಲಾಕ್ ವೈಸಲ್ಲಿ ಹಂಗೆ ಸುತ್ತಿ ಅಲ್ಲಿ ಹಾಕಿದ್ರೆ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತಂತೆ. ಟೋಟಲಿ ಇಲ್ಲಿ 5 ದೇವಸ್ಥಾನಗಳು 2 ಕಿಲೋಮೀಟರ್ ರೇಡಿಯಸಲ್ಲಿದೆ. ನೀವು ಪಾರ್ಕಿಂಗಿಂದ ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಕ್ಟಾಗಿ ಅಲ್ಲೇ ನಿಮಗೆ ಎಂಡ್ ಆಗುತ್ತೆ. ಹಾಗಾಗಿ ಇನ್ನೊಂದು ಏನಂತ ಹೇಳಿದ್ರೆ, ಮಳೆ ಬರ್ತಾ ಇರೋದ್ರಿಂದ ನಮಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ಇವತ್ತಿಗೆ ನಮ್ಮ ಡೇ 1 ವ್ಲಾಗ್ ಮುಗೀತು. ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಮೈಸೂರು ಸೈಟ್ ಸೀಯಿಂಗ್, ಝೂ ಬಗ್ಗೆ ಎಲ್ಲ ಹೇಳ್ತೀವಿ. ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.